10/9/2024 ಸರ್ಕಾರಿ ಪ್ರೌಢಶಾಲೆ ಹಣವಳದಲ್ಲಿ ಚಿಕ್ಕ ದಂಕಣಕಲ್ ಕ್ಲಸ್ಟರ್ದ ಪ್ರತಿಭಾ ಕಾರಂಜಿ ನಡೆಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಶಾಲೆಯ ಎಸ್ಟಿಎಂಸಿಯ ಅಧ್ಯಕ್ಷರಾದ ಶ್ರೀ ಅಂಬಣ್ಣ ಪಾಮಣ್ಣ ವಹಿಸಿಕೊಂಡಿದ್ದರು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ವೆಂಕಮ್ಮ ಗಂಡ ಈರಣ್ಣ ಕುರಿ ಮಾಡಿದರು. ಶಾಲೆಯ ಮುಖ್ಯ ಗುರುಗಳು ಶ್ರೀ ಅಸ್ಲಂ ಖಾನ್ ಸ್ವಾಗತ ಕೋರಿದರು. ವೇದಿಕೆ ಮೇಲೆ ಗ್ರಾಮ ಪಂಚಾಯತ್ ಸರ್ವ ಸದಸ್ಯರು, ಗ್ರಾಮ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಊರಿನ ಗಣ್ಯ ವ್ಯಕ್ತಿಗಳು, ಮಾಜಿ ವಿದ್ಯಾರ್ಥಿಗಳು, ಎಸ್ಟಿಎಂಸಿಯ ಉಳಿದ ಸರ್ವ ಸದಸ್ಯರು, ಶಾಲೆಯ ಶಿಕ್ಷಕರು, ಬೇರೆ ಶಾಲೆಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳು, ಶಿಕ್ಷಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಮುಖ್ಯ ಅತಿಥಿಯಾಗಿ ಆಗಮಿಸಿದ ಶ್ರೀ ಎಂಬಿ ಕೊಪ್ಪಳ ಮುಖ್ಯ ಗುರುಗಳು ಸರ್ಕಾರಿ ಪ್ರೌಢಶಾಲೆ ಉರ್ದು ಗಂಗಾವತಿ ಕಾರ್ಯಕ್ರಮದ ಕುರಿತು ಮಕ್ಕಳ ಪ್ರತಿಭೆಯನ್ನ ಗುರುತಿಸುವ ಮತ್ತು ಅವರಲ್ಲಿ ಇರುವ ಪ್ರತಿಭೆಯನ್ನ ಹೊರಗಡೆ ಹಾಕುವ ಕಾರ್ಯಕ್ರಮ. ಇಲ್ಲಿಂದ ಒಬ್ಬ ಮಗು ತಾಲೂಕು ಮಟ್ಟದ, ಜಿಲ್ಲಾ ಮಟ್ಟದ ಹಾಗೂ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಬೇಕೆಂದು ಅರಿಸಿದರು. ಅದೇ ರೀತಿ ನಿವೃತ್ತ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದ ರಾಮಣ್ಣ ಬಿಕ್ನಲ ಸರ್ಕಾರಿ ಪ್ರೌಢಶಾಲೆ ಹೆರೂರು ಮುಖ್ಯ ಗುರುಗಳು ಆದ ಶ್ರೀ ಅನ್ಸಾರ್ ಬಾಷಾ ಹಾಗೂ ಚಿಕ್ಕ ದಂಕಣಕಲ್ ಮುಖ್ಯ ಗುರುಗಳು ಆದ ಶ್ರೀಮತಿ ಯಶೋಧರಿ ಹಾಗೂ ಸಿಆರ್ಪಿಯವರಾದ ಕೊಟ್ರೇಶ್ ಅವರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮೆರುಗು ತಂದುಕೊಟ್ಟರು. ಸಿಆರ್ಪಿಯವರಾದ ಕೊಟ್ರೇಶ್ ಅವರು ಪ್ರಾಸ್ತಾವಿಕ ಭಾಷಣ ಮಾಡಿದರು. ಶಿಕ್ಷಕರಾದ ಶ್ರೀ ವೀರೇಶಪ್ಪ ಕಾಗಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಬಸವರಾಜ್ ಶಿಕ್ಷಕರು ವಂದನೆಗಳನ್ನು ತಿಳಿಸಿದರು. ಅದೇ ರೀತಿ ತಿಮ್ಮೇಶ್ ಶಿಕ್ಷಕರು ರೈತ ಗೀತೆಯನ್ನ ಹಾಡಿ ಮನಸ್ಸನ್ನು ಸೂರೆಗೊಳಿಸಿದರು. ಉಳಿದ ಶಿಕ್ಷಕರಾದ ಸುರೇಶ್, ಶ್ರೀಮತಿ ಅಂಬಮ್ಮ, ಕುಮಾರಿ ವೀಣಾ ಕುಮಾರಿ, ಕುಮಾರಿ ಶಶಿರೇಖಾ, ಶ್ರೀ ಸಿವಿ ಮುಕಂದ, ಪ್ರಶಿಕ್ಷಣಾರ್ಥಿ ಆಗಮಿಸಿದ ಭಾನು ಬೇಗಂ ಮತ್ತು ಗೀತಾ ಶ್ರೀದೇವಿ ಮುದ್ದು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರನ್ನ, ಉತ್ತಮ ಶಿಕ್ಷಕರನ್ನು ಹಾಗೂ ಬೇರೆ ಕಡೆ ವರ್ಗಾವಣೆಯಾದಂತಹ ಶಿಕ್ಷಕರನ್ನು, ಅತಿಥಿಗಳನ್ನು ಮುಖ್ಯ ಗುರುಗಳು ಆದ ಶ್ರೀ ಅಸ್ಲಾಂ ಖಾನ್ ಸನ್ಮಾನ ಮಾಡಿದರು. ಮಕ್ಕಳು ವಿವಿಧ ಸ್ಪರ್ಧೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದರು. ಸಹಕಾರ ಸಂಘ ಗಂಗಾವತಿ ಇವರು ಸಹ ಒಂದು ವೇದಿಕೆಗೆ ಆಹ್ವಾನ ಕೇಳ್ತಾ ಇದ್ದೀವಿ. ದಯಮಾಡಿ ಶ್ರೀಯುತರ ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿಯಾಗಿ ಇನ್ನೋರ್ವ ಮುಖ್ಯ ಗುರುಗಳಾಗಿರ್ತಕ್ಕಂಥ ಶರಣಬಸವರಾಜ ಸರ್ ಅವರು, ಮುಖ್ಯ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅನವಾಳ, ಇವರು ಸಹ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ಜ್ಞಾನ ಭಾರತಿ ಪಬ್ಲಿಕ್ ಶಾಲೆಯ ಮುಖ್ಯ ಗುರುಗಳಾಗಿರ್ತಕ್ಕಂಥ ಶ್ರೀಮತಿ ಅನ್ನಪೂರ್ಣಮ್ಮ ಅವರು ಈ ವೇದಿಕೆಗೆ ಒಂದು ಆಹ್ವಾನ ಕೋರ್ತಾ ಇದ್ದೀವಿ. ದಯಮಾಡಿ ಶ್ರೀಯುತರು ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿಯಾಗಿ ನಮ್ಮ ಕ್ಲಸ್ಟರ್ ವ್ಯಾಪ್ತಿಯ ಇನ್ನೋರ್ವ ಮುಖ್ಯ ಗುರುಗಳಾಗಿರ್ತಕ್ಕಂಥ ಶ್ರೀ ವಿರೂಪಾಕ್ಷಪ್ಪ ಮಾಲಿ ಪಾಟೀಲ್, ಸರ್ವ ತಪ್ಪುಗಳನ್ನು ದೂರ ಮಾಡ್ತಕ್ಕಂಥ, ಎಲ್ಲ ಸ್ಥಿತಿಯನ್ನ ಬೋಧಿಸ್ತಕ್ಕಂಥ ವಿನಾಯಕನ ಒಂದು ಸ್ತೋತ್ರದೊಂದಿಗೆ ಪ್ರಾರ್ಥನಾ ಗೀತೆಯನ್ನು ಹಾಡಿರ್ತಕ್ಕಂಥ ನಂದಿನಿ ಆಗ ಸಂಘಟಕರಿಗೆ ಈ ವೇದಿಕೆ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳು. ಈ ಒಂದು ಕಾರ್ಯಕ್ರಮಕ್ಕೆ ಈಗ ತಾನೇ ಆಗಮಿಸಿರ್ತಕ್ಕಂಥ ನಮ್ಮ ಶಾಲೆಯ SMC ಸದಸ್ಯರಾಗಿರ್ತಕ್ಕಂಥ ಈರಪ್ಪ ತಂದೆ ಮಲ್ಲಿಕಾರ್ಜುನ್ ಕಟಿಕೇರ್ ಅವರು ಸಹ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ವೇದಿಕೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರನ್ನ ಸ್ವಾಗತ ಮತ್ತು ಹೂಗುಚ್ಛ ನೀಡುವ ಮೂಲಕ ಸ್ವಾಗತವನ್ನು ಬಯಸಲಿದ್ದಾರೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಅಸ್ಲಂ ಖಾನ್ ಸರ್ ಅವರು. ನಮಸ್ಕಾರ. ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಕೊಪ್ಪಳ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಾರ್ಯಾಲಯ ಗಂಗಾವತಿ ಚಿಕ್ಕ ದಂಕಣಕಲ್ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಲಿಯೋತ್ಸವ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂಥ ನಮ್ಮ ಶಾಲೆಯ SDMC ಅಧ್ಯಕ್ಷರಾದಂಥ ಶ್ರೀ ಅಂಬಣ್ಣ ಪಾಪಣ್ಣ ಇವರಿಗೆ ನಮ್ಮ ಶಾಲೆಯ ವಿದ್ಯಾರ್ಥಿಯಾದಂಥ ಶರಣಮ್ಮ 10ನೇ ತರಗತಿ ಇವರು ಒಂದು ಪುಷ್ಪಗುಚ್ಛವನ್ನು ನೀಡುವುದು. ಮಕ್ಕಳ ಒಂದು ಪ್ರತಿಭೆ ತಾವು ಕಂಡು ಏನೈತೆ ಅವರಲ್ಲಿರುವಂಥ ಜ್ಞಾನ, ಆಸಕ್ತಿ, ಹುಮ್ಮಸ್ಸು ಮತ್ತು ಕೌಶಲ್ಯ, ಅವರಲ್ಲಿರುವಂಥ ಆತ್ಮವಿಶ್ವಾಸವನ್ನು ಕಂಡು ಅವರಿಗೆ ಸರಿಯಾದ ಮಾರ್ಗದರ್ಶನವನ್ನು ನೀಡಿದ್ದೇ ಆದರೆ ಇಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿರುವಂಥ ಎಲ್ಲ ಅನೇಕ ಇಲ್ಲಿ ಪ್ರಥಮ ಸ್ಥಾನ ಬರುವಂತಹ ಅಥವಾ ದ್ವಿತೀಯ ಸ್ಥಾನದಲ್ಲಿ ಬರುವಂತಹ ವಿದ್ಯಾರ್ಥಿಗಳು ನಾಳೆ ತಾಲೂಕಾ ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ, ಜಿಲ್ಲಾ ಮಟ್ಟದಿಂದ ಏನೈತೆ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಲು ತಾವೆಲ್ಲ ಮಕ್ಕಳಿಗೆ ಸರಿಯಾದ ಅವರಲ್ಲಿರುವಂಥ ಅಡಗಿರುವಂಥ ಜ್ಞಾನ, ಕೌಶಲ್ಯ, ಆತ್ಮವಿಶ್ವಾಸ ನನಗೆ
ಅಸ್ಲಂ ಖಾನ್ ಸರ್ ಹೇಳಿದ್ರು, ಇಲ್ಲ ಸರ್ ತಾವು ಬರ್ರಿ ನಮ್ಮ ಶಾಲೆಗೆ ಅಂತಂದೇಳಿ ನನಗೆ ಭಾಳ ಒತ್ತಾಯ ಮಾಡಿದ್ರು. ಹಿಂಗಾಗಿ ಏನೈತಿ ನಾನು ಅನಿರೀಕ್ಷಿತ ಏನೈತಿ ಬರಬೇಕಾಯ್ತು. ಓಕೆ, ಒಳ್ಳೇದಾಗಲಿ. ಆಮ್ಯಾಗ ವಿದ್ಯಾರ್ಥಿಗಳು ಇಲ್ಲಿ ನೋಡ್ರಿ, ಪ್ರತಿಭಾ ಕಾರಂಜಿಗಳು ಏನೇ ಸುಮಾರು 3 ಹಂತದಲ್ಲಿ ನಡೀತವೆ. 1ರಿಂದ 4 ಮತ್ತು 5ರಿಂದ 7 ಮತ್ತು 8ರಿಂದ 10ನೇ ತರಗತಿವರೆಗೆ ನಡೀತಾ ಇದೆ. ನಮ್ಮ ನಿರ್ಣಾಯಕರು ಏನೈತೆ ಸರಿಯಾದ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನ ಮುಂದಿನ ತಾಲೂಕಾ ಮಟ್ಟ ಮತ್ತು ಜಿಲ್ಲಾ ಮಟ್ಟಕ್ಕೆ ಸರಿಯಾದ ತಾವು ಪ್ರೇರಣೆ ನೀಡ್ತೀರಿ ಅಥವಾ ಮಾರ್ಗದರ್ಶನ ನೀಡ್ತೀರಿ ಅಂತಂದೇಳಿ ಈ ಸಂದರ್ಭದಲ್ಲಿ ನಾನು ತಿಳಿಸುತ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ವೇದಿಕೆಗೆ ವಂದಿಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್.